ವೀರಾಂಗನೆ ಕಿತ್ತೂರು ಚೆನ್ನಮ್ಮಳ ವಿಜಯೋತ್ಸವ ಸಮಾರಂಭ ಹಾಗೂ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಮತ್ತು ಮುಖ್ಯ ಭಾಷಣಕಾರರಾಗಿ ಭಾಗವಹಿಸಿದ್ದ ವಿಜಯಪುರ ಶಾಸಕ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಗದಗ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಈ ಸಂದರ್ಭದಲ್ಲಿ ಅವರು ಕರ್ನಾಟಕದಲ್ಲಿರುವ ಮುಖ್ಯಮಂತ್ರಿಗಳು ಲಂಚ ತೆಗೆದುಕೊಂಡು ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ, ಮುಖ್ಯಮಂತ್ರಿಗಳ ಜೊತೆ ಸೆಲ್ಫಿ ತೆಗೆದುಕೊಂಡರೆ 1 ಕೋಟಿ ರೂಪಾಯಿ ಲಂಚ ಎಂದು ವ್ಯಂಗ್ಯವಾಡಿದರು. ನಿಗದಿತ ಸಮಯವಾದ ಸಂಜೆ 3 ಗಂಟೆಗೆ ಬರದೆ ತಡವಾಗಿ ಸಂಜೆ 7 ಗಂಟೆಗೆ ವೇದಿಕೆಗೆ ಆಗಮಿಸಿದ ಯತ್ನಾಳ್ ಅವರು 2028ರ ಚುನಾವಣೆಗೆ ತಾವೇ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಆಗುವುದಾಗಿ ಗದಗ ಜನತೆಗೆ ಭರವಸೆ ನೀಡಿದರು. बोलो भारत माता की वंदे, छत्रपति शिवाजी महाराज की, वीरराणी ಕಿತ್ತೂರು ಚೆನ್ನಮ್ಮನವರಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರಿಗೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂತ ಸೇವಾಲಾಲ್ ಮಹಾರಾಜ್ ಅವರಿಗೆ, ಅಂಬಿಗರ ಚೋಡೇನವರಿಗೆ, ಸಂತ ಕನಕದಾಸ ಅವರಿಗೆ, ವಿಶ್ವಗುರು ಬಸವಣ್ಣವರಿಗೆ, ಬಿಜೆಪಿ ಮುಖಂಡರು ನಮ್ಮ ಆತ್ಮೀಯರಾದಂಥ ವಿಜಯ್ ಕುಮಾರ್ ಗಡ್ಡಿ ಅವರೇ, ಇನ್ನೊಬ್ಬ ಹಿರಿಯ ಬಿಜೆಪಿ ಮುಖಂಡರಾದಂಥ ಶ್ರೀ ಮೋಹನ್ ಮಾಳ್ಶೆಟ್ಟಿ ಅವರೇ, ನಮ್ಮ ವಿಜಯೋತ್ಸವ ಸಮಿತಿಯ ಉಪಾಧ್ಯಕ್ಷರಾದಂಥ ಶ್ರೀ ಮರಿಗೌಡ್ರವರೇ, ಅಶೋಕ್ ಗುಪ್ನಾಳ್ ಅವರೇ, ಇಲ್ಲಿನ ನಗರಸಭಾ ಸದಸ್ಯರಾದಂಥ ಮಾಂತೇಶ್ ಗಲ್ವಡಿ ಅವರೇ, ಶಿವರಾಜಗೌಡ ಹಿರೇಮನಿ ಪಾಟೀಲ್ ರೇ, ಶ್ರೀ ವಸಂತ್ ಪಟಗದವರೇ, ಎಲ್ಲ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದಂತ ಎಲ್ಲ ಗದಗ ಮತ್ತು ಸುತ್ತಮುತ್ತಲಿನ ಗ್ರಾಮದಿಂದ ಬಂದಂತ ಎಲ್ಲ ನನ್ನ ಹಿರಿಯರೇ, ಅಣ್ಣ ತಮ್ಮಂದ್ರೆ, ತಾಯಂದ್ರೆ, ಪತ್ರಕರ್ತರೆ, ಇವತ್ತು ಕರ್ನಾಟಕದಲ್ಲಿ ಹೊಸ ಕ್ರಾಂತಿ ಪ್ರಾರಂಭ ಆಗಿದೆ. ಅದೇನಪ್ಪಾ ಅಂದ್ರೆ JCB ಕ್ರಾಂತಿ. ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ. ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್, ಲೈಕ್, ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ.